ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಇವತ್ತು ನಾವು ಸಡನ್ ಪ್ಲ್ಯಾನ್ ಮಾಡಿ ಟೆಂಪಲ್ ರನ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ನಾವು ಹೋಗ್ತಿರೋ ಪ್ಲೇಸ್ ಬಂದು ಮ್ಯಾಂಗ್ಳೂರ್ಗೆ. ನಾವು ಹೋಗೋ ಟೈಮಲ್ಲಿ ಈ ರೀತಿ ಬ್ಯೂಟಿಫುಲ್ಲಾಗಿ ಸನ್ರೈಸ್ ಕೂಡ ಆಗ್ತಾ ಇತ್ತು. ಸೊ ಅದನ್ನ ನೋಡಿಕೊಂಡು ನಾವು ಫಸ್ಟ್ ರೀಚ್ ಆಗಿದ್ದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಇಟ್ಸ್ ಅರೌಂಡ್ 6:30 ಅನ್ನೋ ಹಾಗೆ ಆಗಿತ್ತು. ಹಾಗಾಗಿ ನಮಗೆ ಹೋಗೋ ಟೈಮಲ್ಲಿ ಮಂಗಳಾರತಿ ಕೂಡ ಸಿಕ್ತು. ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಇದೇನು ನೀವು ನೋಡ್ತಾ ಇದ್ದೀರಾ, ಈ ಹೊಳೆ ಇನ್ನೇನು ಸ್ವಲ್ಪ ದಿನದಲ್ಲೇ ತುಂಬುತ್ತೆ. ಆವಾಗ ಇನ್ನೂ ತುಂಬ ಚೆಂದ ಅನಿಸುತ್ತೆ. ಅಲ್ಲಿಂದ ನಾವು ಹೊರಟಿದ್ದು ಕುದ್ರೋಳಿಯಲ್ಲಿರೋ ಗೋಕರ್ಣನಾಥೇಶ್ವರ ಟೆಂಪಲ್ಗೆ. ಈ ದೇವಸ್ಥಾನ ದಸರಾಗೆ ಬಂದು ತುಂಬಾ ಫೇಮಸ್. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ದಸರಾಗೆ ಫಸ್ಟ್ ಪ್ಲೇಸ್ ಮೈಸೂರು ಆದರೆ ಸೆಕೆಂಡ್ ಪ್ಲೇಸ್ ಇರೋದೇ ಮಂಗಳೂರು. ಸೊ ಇದೇ ದೇವಸ್ಥಾನದಲ್ಲಿ 9 ದಿನದ ತನಕ ದೇವರನ್ನು ಕೂರಿಸ್ತಾರೆ. ಹಾಗೆ ಇದೇ ಕೆರೆಯಲ್ಲಿ 9ನೇ ದಿನ ವಿಸರ್ಜನೆ ಮಾಡ್ತಾರೆ. ಆವಾಗ ತುಂಬಾ ಬೇಜಾರಾಗುತ್ತೆ. ಸೊ ತುಂಬ ಊರಿಂದ ಹಾಗೆ ಮಂಗಳೂರು ಸುತ್ತಮುತ್ತ ಆಗಿರ್ಬೋದು ಬೇರೆ ಪ್ಲೇಸಿಂದನೂ ಕೂಡ ದಸರಾ ನೋಡೋಕ್ಕೆ ಇದೇ ಟೆಂಪಲಿಗೆ ಬರ್ತಾರೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಕದ್ರಿಯಲ್ಲಿರೋ ಮಂಜುನಾಥ ದೇವಸ್ಥಾನಕ್ಕೆ. ಇದನ್ನ ಕರ್ನಾಟಕದಲ್ಲಿರೋ ಕಾಶಿ ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ಇದನ್ನು ನೀವು ನೋಡ್ತಾ ಇದ್ದೀರಾ, ಗೋಮುಖ ಬಾಯಿಯಲ್ಲಿ ಬರ್ತಿರೋಂತಹ ತೀರ್ಥ ಭಗೀರಥ ತೀರ್ಥ. ವರ್ಷದ 365 ದಿನವೂ ಬರ್ತಾನೆ ಇರುತ್ತೆ. ಕಾಶಿಯಿಂದ ಬರುವಂತಹ ತೀರ್ಥ ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ಕಾಣ್ತಿರೋ 7 ಕೆರೆಯಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿದ್ರೆ ಕಾಶಿಗೆ ಹೋಗಿ ಬಂದಷ್ಟೇ ಪುಣ್ಯ ಅನ್ನೋ ನಂಬಿಕೆ ಕೂಡ ಇದೆ. ನಮ್ಮ ಹಿಂದೂಗಳಿಗೆ ಎಲ್ರಿಗೂ ಒಂದು ಆಸೆ ಏನು ಅಂದರೆ ಹುಟ್ಟಿದ ಮೇಲೆ ಒಂದು ಸರಿನಾದರೂ ಕಾಶಿಗೆ ಹೋಗಬೇಕು ಅಂತ. ಆದರೆ ಅದು ಅಷ್ಟು ಈಸಿ ಇಲ್ಲ ಹೋಗೋದು, ಎಲ್ರಿಗೂ ಹೋಗೋಕ್ಕಾಗೋದಿಲ್ಲ. ಹಿಂದೆ ಇದಕ್ಕೊಂದು ಕಥೆನೇ ಇತ್ತು. ಕಾಶಿಗೆ ಹೋಗೋರು ಆಸ್ತಿನ ಬರೆದಿಟ್ಟು ಹೋಗ್ತಿದ್ರಂತೆ. ಯಾಕಂದರೆ ಹೋದವ್ರು ಮತ್ತೆ ಬರ್ತಾರೆ ಅನ್ನೋ ನಂಬಿಕೆನೇ ಇರ್ತಾ ಇರಲಿಲ್ಲ. ಹಾಗಾಗಿ ಹೇಳೋದು ಕಾಶಿ ಆದರೆ ತುಂಬ ಕಷ್ಟ ಅಂತ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಬಂದು ಪೊಳಲಲ್ಲಿರೋ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಎಲ್ಲ ದೇವರ ವಿಗ್ರಹಗಳನ್ನು ಕಲ್ಲಿಂದ ಅಥವಾ ಲೋಹದಿಂದ ಕೆತ್ತನೆ ಮಾಡಿರ್ತಾರೆ. ಆದರೆ ಇಲ್ಲಿ ಅಮ್ಮನವ್ರದ್ದು ವಿಗ್ರಹನ ಜೇಡಿ ಮಣ್ಣಿಂದ ಮಾಡಿದ್ದಾರೆ. ಆದರೂ ಕೂಡ ಕಲ್ಲಷ್ಟೇ ಸ್ಟ್ರಾಂಗ್ ಅಂತ ಕೂಡ ಹೇಳ್ತಾರೆ. ನಾವು ಬರೋ ಟೈಮಲ್ಲೇ ಮಹಾಪೂಜೆ ಕೂಡ ಆಗ್ತಿತ್ತು. ಆ ಟೈಮಲ್ಲಿ ದೇವರನ್ನ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ದೇವ್ರ ದರ್ಶನ ಆದಮೇಲೆ ಅಲ್ಲೇ ನಾವು ಊಟನೂ ಮಾಡಿದ್ವಿ. ಮ್ಯಾಂಗ್ಳೂರಲ್ಲಿ ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ. ಅದಾದಮೇಲೆ ನಾನು ಹೋಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗಿರುವಂಥದ್ದು. ನಾವು ಇವಾಗ ಇದ್ದೀವಿ ವಾರಂಗ ಟೆಂಪಲಲ್ಲಿ. ಬಟ್ ಸ್ವಲ್ಪ ಬಂದಿದ್ದು ಬೇಗ ಆಯಿತು. 3:30ಗೆ ಓಪನ್ ಆಗುತ್ತೆ. ನಮಗೆ ಅಷ್ಟು ತನಕ ವೆಯ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇವಾಗ ನನಗೆ 2:30 ಆಗಿದೆ. ನಾನು ಬೇಗ ಮನೆಗೆ ಹೋಗಬೇಕು. ಬಟ್ ಈ ಪ್ಲೇಸ್ನ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ದೋಣಿಯಲ್ಲಿ ಆ ಟೆಂಪಲ್ಗೆ ಹೋಗಬೇಕು. ಬಟ್ ಈ ಟೈಮ್ ನಮಗೆ ಹೋಗೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ನನಗೆ ಹೋಗೋಕ್ಕಾಗಿಲ್ಲ ವರಂಗ ಟೆಂಪಲ್ಗೆ. ಈ ಟೆಂಪಲ್ ಬಂದು ಜೈನ್ಸ್ದು ಗದ್ದೆ ಮತ್ತು ತೋಟದ ಮಧ್ಯ ಹೊಳೆ ಮಧ್ಯದಲ್ಲಿದೆ. ತುಂಬ ದಿನದ ಆಸೆ ಇತ್ತು. ಲಾಸ್ಟ್ ಇಯರ್ ಕೂಡ ನಾನು ಹೋಗೋಕ್ಕಾಗಿಲ್ಲ. ಈ ವರ್ಷ ಕೂಡ ಅಟ್ಲೀಸ್ಟ್ ಇಲ್ಲಿವರೆಗಾದರೂ ಬಂದಿದ್ದೀನಿ. ನೋಡೋಣ ನೆಕ್ಸ್ಟ್ ಟೈಮ್ ಟೆಂಪಲ್ ಒಳಗೆ ಹೋಗ್ಬೋದೇನೋ 3ನೇ ವರ್ಷಕ್ಕೆ ಅಂತ. ಇದಾಗಿತ್ತು ಇವತ್ತಿನ ನನ್ನ ಮ್ಯಾಂಗ್ಳೂರ್ ಟೆಂಪಲ್ ರನ್. ಒಂದಿನ ಪೂರ್ತಿ ಸಾಕಾಗಲ್ಲ ಆ್ಯಕ್ಚುಲಿ ಮಂಗಳೂರಲ್ಲಿರೋ ಎಲ್ಲ ದೇವಸ್ಥಾನ ಕವರ್ ಮಾಡ್ತೀವಿ ಅಂದರೆ. ಬಟ್ ನಮಗೆ ಟೈಮ್ ಇರಲಿಲ್ಲ. ನನ್ನ ಬ್ರದರ್ ಕೂಡ ತುಂಬ ಗಡಿಬಿಡಿ ಮಾಡ್ತಿದ್ದೆ. ಯಾಕಂದರೆ 4:30ಗೆ ಅವನಿಗೆ ಕ್ರಿಕೆಟ್ ಮ್ಯಾಚ್ ಇತ್ತು. ಸೊ ಹಾಗಾಗಿ ಮನೆ ಕಡೆ ಹೊರಟ್ವಿ. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.